ಇದು ಭಾರತದ ಒನ್ ಆಫ್ ದ ಮೋಸ್ಟ್ ಡಿಸ್ಟರ್ಬಿಂಗ್ ಕ್ರೈಮ್ ಸ್ಟೋರೀಸ್ ಆಗುತ್ತೆ. ಈ ಮನೆ ಹತ್ರ ಯಾರೇ ಮಕ್ಕಳು ಹೋಗ್ತಿದ್ರೆ ಅವ್ರು ಆಮೇಲೆ ಸಿಗ್ತಾನೆ ಇರಲಿಲ್ಲ, ಆಮೇಲೆ ವಾಪಸ್ಸೇ ಬರ್ತಾ ಇರಲಿಲ್ಲ. ದೇ ನೆವರ್ ಕೇಮ್ ಬ್ಯಾಕ್. ಈ ಮನೆ ಒಳಗಡೆ ಆಗಿರೋ ಸತ್ಯ ಆಚೆ ಬಂದಾಗ ದ ಎಂಟೈರ್ ನೇಷನ್ ವಾಸ್ ಶಾಕ್. Moninder Singh Pandher. Moninder Singh Pandey. Moninder Singh Pandher. Nithari killings. Nithari killings. This Noida's house in Nithari caught the attention of the nation. ಪೊಲೀಸ್ಗೆ ಸಿಗೋದು ಹ್ಯೂಮನ್ ಬೋನ್ಸ್. ಒಂದಲ್ಲ ಎರಡಲ್ಲ ಡಜನ್ ಗಟ್ಲೆ. Discovery of 40 bags with body parts and 16 heads as everyone watched in disbelief. ಹ್ಯೂಮನ್ ಬೋನ್ಸ್ ಸಿಗೋದು ಒಂದು ಭಯಾನಕವಾದ ದೃಶ್ಯ ಆಗದಿದ್ರೆ ಸುರಿಂದರ್ ಕೋಲಿದು ಕನ್ಫೆಷನ್ ಇನ್ನ ಭಯಾನಕವಾಗಿತ್ತು. ಇದು ನೋಯ್ಡಾದ ಹೌಸ್ ಆಫ್ ಹಾರರ್ಸ್. ಒಂದು ಚಿಕ್ಕ ಪ್ರದೇಶ, ಅಲ್ಲಿ ರೋಡಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಪ್ಪ ಅಮ್ಮ ಮಕ್ಕಳಿಗೆ ಬಾ ಊಟ ತಿನ್ನಕ್ ಬಾ ಅಂತ ಕರೀತಾರೆ. ಎಲ್ಲ ತುಂಬಾ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಒಬ್ಬರಾದ್ಮೇಲೆ ಒಬ್ರು ಅಲ್ಲಿಂದ ಮಕ್ಕಳು ಸ್ಲೋಲಿ ಲಾಪತ್ತೆ ಆಗಕ್ ಶುರು ಆಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಜನ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವ್ರು ಏನ್ ಅನ್ಕೊಳ್ತಾರೆ ಅಂದ್ರೆ ಮಕ್ಳಲ್ವಾ, ಎಲ್ಲಾದ್ರೂ ಓಡೋಟೋಗ್ಬಿಟ್ಟಿರ್ಬೋದು, ಇಲ್ಲ ಬೇರೆ ಊರಿಗೆ ಹೋಗಿರ್ಬೋದು, ವಾಪಸ್ ಬಂದೇ ಬರ್ತಾರೆ, ಇಲ್ಲ ಕಿಡ್ನಾಪ್ ಆಗಿರ್ಬೋದು ಅಂತ. ಆದ್ರೆ ಒಂದಿನ ಆ ಇಲಾಖೆಯ ಪೊಲೀಸ್ಗೆ ಒಂದು ತುಂಬಾ ಭಯಾನಕವಾದ ದೃಶ್ಯ ಕಾಣಿಸುತ್ತೆ. ಒಂದು ದೊಡ್ಡ ಮನೆಯ ಮುಂದೆ ಒಂದು ಮೋರಿಯಲ್ಲಿ ಪೊಲೀಸ್ಗೆ ಸಿಗೋದು ಹ್ಯೂಮನ್ ಬೋನ್ಸ್. ಒಂದಲ್ಲ ಎರಡಲ್ಲ ಡಜನ್ ಗಟ್ಲೆ. ಆ ಮನೇಲಿರೋ ರಹಸ್ಯದ ಸತ್ಯ ಆಚೆ ಬಂದಾಗ ಇದು ಭಾರತದ ಒನ್ ಆಫ್ ದ ಮೋಸ್ಟ್ ಡಿಸ್ಟರ್ಬಿಂಗ್ ಕ್ರೈಮ್ ಸ್ಟೋರೀಸ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ನಾನು ನನ್ನ ಪಾಡ್ಕಾಸ್ಟ್ ಅಲ್ಲಿ ಕ್ರೈಮ್ ಸೀರೀಸ್ನ ಶುರು ಮಾಡಿದ್ದೀನಿ. ಇದು ಎಪಿಸೋಡ್ ನಂಬರ್ 2. ನಿಥಾರಿ ಹಳ್ಳಿ ತುಂಬಾ ಬಡತನದ ಇಲಾಖೆ. ಅಲ್ಲಿನ ಮೆಜಾರಿಟಿ ಫ್ಯಾಮಿಲೀಸ್ ಕೂಲಿ ಕೆಲಸ ಮಾಡ್ತಾ ಇದ್ರು. ಹೀಗೆ ನಡೀತಾ ಇರ್ಬೇಕಾದ್ರೆ 2005 ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಮಕ್ಕಳು ಲಾಪತ್ತೆ ಆಗಕ್ ಶುರು ಆಗ್ತಾರೆ. ದ ಚಿಲ್ಡ್ರನ್ ಇನ್ ದ ನೇಬರ್ಹುಡ್ ಸ್ಟಾರ್ಟ್ ಡಿಸಪಿಯರಿಂಗ್. ಸ್ಟಾರ್ಟಿಂಗ್ ಅಲ್ಲಿ 1 ಮಗು ಆಗಿತ್ತು, ಆಮೇಲೆ 2 ಮಗು, 3 ಮಗು. ಈ ಬಡವರ ಮಕ್ಕಳ ಅಮ್ಮ ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಇವ್ರನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ವಾಟ್ ಇಸ್ ದ ರೀಸನ್ ವೈ? Because they were poor. वाला भी बताया आज देख लो इधर उधर हो सकता है. गरीब आदमी को कौन जानते हैं, कोई नहीं मदद करता है. ಈ ಇಲಾಖೆಯಲ್ಲಿ ಒಂದು ದೊಡ್ಡ ಮನೆ ಇತ್ತು, ಒಂದು ಬಂಗ್ಲೋ ತರ ಇತ್ತು. ವೆರಿ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ ಹೌಸಸ್. ಈ ಬಂಗ್ಲೋ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿತ್ತು, ಮೋಹಿಂದರ್ ಸಿಂಗ್ ಪಂದೇರ್. Moninder Singh Pandher. Moninder Singh Pandey. Moninder Singh Pandher. ಮೋಹಿಂದರ್ ಸಿಂಗ್ದು ಇಷ್ಟು ದೊಡ್ಡ ಮನೆನ ನೋಡ್ಕೊಳ್ಳಕ್ಕೆ ಒಬ್ಬ ಸಹಾಯಕಾರ, ಒಬ್ಬ ಮನೆ ಕೆಲಸ ಮಾಡೋನಿದ್ದ, ಸುರಿಂದರ್ ಕೋಲಿ. ಆದ್ರೆ ಕೆಲವೊಬ್ರು ಅಕ್ಕಪಕ್ಕ ಮನೆಯವರು, ಸಮ್ ನೇಬರ್ಸ್ ಸ್ಟಾರ್ಟೆಡ್ ನೋಟಿಸಿಂಗ್ ಸ್ಟ್ರೇಂಜ್ ಥಿಂಗ್ಸ್. ಏನಂದ್ರೆ ಈ ಮನೆ ಹತ್ರ ಯಾರೇ ಮಕ್ಕಳು ಹೋಗ್ತಿದ್ರೆ ಅವ್ರು ಆಮೇಲೆ ಸಿಗ್ತಾನೆ ಇರಲಿಲ್ಲ, ಆಮೇಲೆ ವಾಪಸ್ಸೇ ಬರ್ತಾ ಇರಲಿಲ್ಲ. ದೇ ನೆವರ್ ಕೇಮ್ ಬ್ಯಾಕ್. ಡಿಸೆಂಬರ್ 2006 ಅಲ್ಲಿ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಪೊಲೀಸ್ ಒಂದು ಚಿಕ್ಕ ಹುಡುಗಿ ಲಾಪತ್ತೆ ಆಗಿರೋದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರು. ಹಾಗೆ ಹುಡುಕಾಟದಲ್ಲಿ ಪೊಲೀಸ್ ಮೋನಿಂದರ್ ಸಿಂಗ್ ಪಂದೇರ್ ಮನೆ ಹತ್ರ ನೋಡ್ತಾರೆ. ಅವ್ರ ಮನೆ ಹಿಂದೆ ಇರೋ ಒಂದು ಮೋರಿ ಇದೆ. ಬೈ ಚಾನ್ಸ್ ಅವರಲ್ಲಿ ನೋಡ್ತಾರೆ ಅಂಡ್ ದೇ ಫೌಂಡ್ ದ ಮೋಸ್ಟ್ ಡಿಸ್ಟರ್ಬಿಂಗ್ ಸೀನ್. ಆ ಮೋರಿಯಲ್ಲಿ ಹ್ಯೂಮನ್ ಬೋನ್ಸ್ ಸಿಕ್ತು. Carried out after 8 skeletal remains were found in a drain in Nithari. ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಆ ಇಲಾಖೆ ಇರೋ ಎಲ್ಲಾ ಜನ ಅದನ್ನ ಬಂದ್ಬಿಟ್ಟು ನೋಡ್ತಾ ಇದ್ದಾರೆ. ಅಂಡ್ ವೆನ್ ದೇ ಸಿ ಇಟ್ ದೇ ಆರ್ ಕಂಪ್ಲೀಟ್ಲಿ ಶಾಕ್. ಆ ಲಾಪತ್ತೆ ಆದ ಮಕ್ಕಳು ಯಾವತ್ತೂ ಈ ಊರ್ ಬಿಟ್ಟು ಹೋಗಿರ್ಲಿಲ್ಲ, ಅವರ ಹತ್ಯೆ ಆಗಿತ್ತು. ಆ ಮನೆಯಲ್ಲಿ ಮಕ್ಕಳನ್ನ ಚಾಕ್ಲೇಟ್ಸ್ನ ಆಸೆ ಕೊಟ್ಬಿಟ್ಟು ಮನೆಗೆ ಕರ್ಕೊಳ್ಳೋರು. ಅಂಡ್ ಮೆಜಾರಿಟಿಯಲ್ಲಿ ಹೆಣ್ಮಕ್ಳಾಗಿದ್ರು. ಪೊಲೀಸ್ ಇನ್ವೆಸ್ಟಿಗೇಷನ್ ಜಾಸ್ತಿ ಆಗ್ತಾ ಆಗ್ತಾ 1 person comes forward and confesses his crime. ಅದು ಯಾರು ಅಂದ್ರೆ ಆ ಮನೇಲಿ ಕೆಲಸ ಮಾಡ್ತಿರೋ ಸುರಿಂದರ್ ಕೋಲಿ. ಮಕ್ಕಳು ಲಾಪತ್ತೆ ಆಗ್ತಾ ಇದ್ರೆ ಪೊಲೀಸ್ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ? ದಟ್ ಟು ಇಟ್ ವಾಸ್ ನಾಟ್ ಅ ಸ್ಮಾಲ್ ನಂಬರ್. ನಿತಿಹಾರಿ ಹಳ್ಳಿದ ತಂದೆ ತಾಯಿ ಎಲ್ಲರೂ ಜಸ್ಟಿಸ್ ಕೇಳ್ತಾರೆ. बहुत मुश्किल रहा मेरे को. इस दरिंदों को फांसी होगी सरकार से, मोदी सरकार से हमारी यही प्रार्थना है कि इनको फांसी की सजा जरूर दिलाए. हम गरीब आदमी हैं, प्रेस करके रोटी भी पेट भी नहीं पाल पा रहे हैं. मगर अब मनिंदर पास में है ना, तो जैसे हमारी बेटी को मारा है ना, ऐसा इसको काट काट के. अभी भी कहीं ना कहीं आप
आप लोगों को न्याय मिला नहीं है क्योंकि 18 साल हो गए और बता रहे हो, जैसे आप कह रहे हैं उसको जमानत मिल गई है, जमानत मिल गई तो अब क्या बरी कर दिया, एक तरीके बरी से। कर दिया तो उसमें अब क्या रह गया? अंधा कानून है, कुछ नहीं। पैसा है तो सब कुछ है, नहीं तो कोई किसी का नहीं। 1000 मर्डर करो तो भी कुछ नहीं है। ಇನ್ವೆಸ್ಟಿಗೇಷನ್ ಹಿಂಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಅಥಾರಿಟೀಸ್, ಪೊಲೀಸ್ ಅಲ್ಲಿ ಸಿಕ್ಕಿದ ಬೋನ್ಸ್ ನ ಐಡೆಂಟಿಫೈ ಮಾಡೋಕ್ ಶುರು ಮಾಡ್ತಾರೆ. ಸ್ಲೋಲಿ ಅಲ್ಲಿ ಲಾಪತ್ತೆ ಆಗಿದ್ದ ಎಲ್ಲಾ ಮಕ್ಕಳು ಬೋನ್ ಸಿಗಕ್ ಶುರು ಆಗುತ್ತೆ. ಹಾಗೆ ಈ ಮನೆಯ ಹೆಸರು ಹೌಸ್ ಆಫ್ ಹಾರರ್ಸ್ ಅಂತ ಆಗುತ್ತೆ. ಮೊನಿಂದರ್ ಸಿಂಗ್ ಪಂದೇರ್ ಹಾಗೆ ಸುರೇಂದರ್ ಕೋಹ್ಲಿ ಇಬ್ಬರನ್ನು ಪೊಲೀಸ್ ಅರೆಸ್ಟ್ ಮಾಡ್ತಾರೆ. Moninder Singh Pandey and his domestic help, Surinder Singh Kohli, were found guilty of raping and murdering 14-year-old Rimpa. ಈ ಇನ್ವೆಸ್ಟಿಗೇಷನ್ ಟ್ರಯಲ್ ತುಂಬಾ ವರ್ಷಾನ್ಗಟ್ಲೆ ನಡೆಯುತ್ತೆ. ಮಲ್ಟಿಪಲ್ ಚಾರ್ಜಸ್, ಮಲ್ಟಿಪಲ್ ಕೋರ್ಟ್ ಹಿಯರಿಂಗ್ಸ್, ಬೇರೆ ಬೇರೆ ಕೋರ್ಟ್ ಬೇರೆ ಬೇರೆ ವರ್ಡಿಕ್ಟ್ ಕೊಡುತ್ತೆ. ಹ್ಯೂಮನ್ ಬೋನ್ ಸಿಗೋದು ಒಂದು ಭಯಾನಕವಾದ ದೃಶ್ಯ ಆಗಿದ್ದಿದ್ರೆ ಸುರೇಂದರ್ ಕೋಹ್ಲಿದು ಕನ್ಫೆಷನ್ ಇನ್ನ ಭಯಾನಕವಾಗಿತ್ತು. सेक्टर 30 की तरफ से 31 निठारी की तरफ आ रही थी, इसका नाम फोटो दिखाने पे और बाद में पता चला पुलिस के जरिए इसका नाम रिम्पा है। तो इसको मैंने काम के लिए बुला लिया अंदर। इसको अंदर लाते ही मैंने इसको बोला कि सामने से मतलब जो है अभी मैडम आ रही, मैं पैसे की बात करवा देता हूँ। और जैसे ये उधर को देख रही थी, मैंने पीछे से इसी के छूने से इसका गला दबा करके और इसको बेहोश कर दिया। उसके बाद इसके साथ सेक्स करने का कोशिश किया और सेक्स करने की कोशिश किया। थोड़ी देर सेक्स करने की कोशिश करने के बाद उसके बाद जब सेक्स नहीं हो पाया मेरे से, मैंने गला दबा करके इसको मार दिया उसके चुने। बिल्कुल मन में इसी तरह का प्रेशर बना था कि इसको काट के खाऊं करके। अच्छा। तो उसके बाद मैं इसको तुरंत ऊपर बाथरूम में लेके गया। उसी टाइम मेरे को कोई ये नहीं था कि मतलब अभी कोई घर पे आ जाएगा या कोई बात हो जाएगी, कुछ हो जाएगा, मतलब मेरे को इस चीज़ का कोई मतलब वही नहीं था, मतलब पता ही नहीं था। उसके बाद फिर मैंने उसको ऊपर बाथरूम में लेके चला गया। ऊपर बाथरूम में ले जा करके नीचे आया किचन में, और नीचे किचन में से आकर के चाकू लेके गया और इसको मैंने उसी टाइम तुरंत काट करके और इसका मैंने बाजू और ये सीने का एक पीस भी खाया था। अच्छा। हाँ जी, जो मैंने घर में ही मतलब किचन में बनाया था। ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ತುಂಬಾನೇ ಡಿಸ್ಟರ್ಬಿಂಗ್ ಆಗಿರ್ಬೋದು. ಸೊ ಐ ಆಮ್ ಗಿವಿಂಗ್ ಯು ವಾರ್ನಿಂಗ್. ಬೇಕಂದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್. ಸುರೇಂದರ್ ಕೋಹ್ಲಿ ಚಿಕ್ಕ ಮಕ್ಕಳು, ಸ್ಪೆಷಲಿ ಚಿಕ್ಕ ಹುಡುಗಿರ್ನ ಟಾರ್ಗೆಟ್ ಮಾಡ್ತಾ ಇದ್ದ ಬಿಕಾಸ್ ಹಿ ವಾಸ್ ಅ ಪೆಡೋಫೈಲ್. ಪೆಡೋಫೈಲ್ ಅಂದ್ರೆ ಒಂದು ವಯಸ್ಸಾಗಿರೋ ವ್ಯಕ್ತಿಗೆ ಚಿಕ್ಕ ಮಕ್ಕಳ ಮೇಲೆ ಆಸೆ ಬರುತ್ತೆ. ತುಂಬಾ ಕಾನ್ಸ್ಪಿರಸಿ ಥಿಯರೀಸ್ ಪ್ರಕಾರ ಏನಿತ್ತು ಅಂದ್ರೆ ಇವ್ನ ಒಬ್ನೇ ಮಾಡಕ್ ಸಾಧ್ಯನೇ ಇಲ್ಲ. ಆಬ್ವಿಯಸ್ಲಿ ಇಫ್ ದ ಓನರ್ ಇಸ್ ಇನ್ಸೈಡ್ ದ ಹೌಸ್, ಅವ್ರಿಗೆ ಹೆಂಗ್ ಗೊತ್ತಾಗಲ್ಲ, ಎಷ್ಟು ವಿಕ್ಟಿಮ್ಸ್ ಇದಾರೆ, ಒಬ್ರು ಗೊತ್ತಾಗ್ದಂಗೆ ಹೆಂಗಿರಕ್ ಸಾಧ್ಯ ಅಂತ. ಸೊ ಅಕಾರ್ಡಿಂಗ್ ಟು ಒನ್ ಆಫ್ ದ ಕಾನ್ಸ್ಪಿರಸಿ ಥಿಯರೀಸ್, ಬೋತ್ ಆಫ್ ದೆಮ್ ವೇರ್ ಇನ್ವಾಲ್ವ್ಡ್. ಸುರೇಂದರ್ ಕೋಹ್ಲಿ ಈ ಮಕ್ಕಳನ್ನ ಅವ್ನ ಮಾಲೀಕ, ಆ ಮನೆ ಓನರ್ಗೋಸ್ಕರ ಕರ್ಕೊಂಡ್ ಹೋಗೋನು ಅಂತಾನು ಒನ್ ಸೆಟ್ ಆಫ್ ಥಿಯರಿ ಇದೆ. ಯಾಕಂದ್ರೆ ಇನ್ ಒನ್ ಆಫ್ ದ ಕನ್ಫೆಷನ್ಸ್ ಅವ್ನು ಹೇಳ್ತಾನೆ, ನನ್ಗೆ ಹಿಂಗ್ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಹೇಳ್ತಾ ಇದೀನಿ ಅಂತ. ಬಟ್ ದೆನ್ ಅಗೇನ್ ದಿಸ್ ಕುಡ್ ಬಿ ಹಿಮ್ ಪ್ಲೇಯಿಂಗ್ ಅ ಟ್ರಿಕ್. ಅಗೇನ್ ಇದು ಅವನು ಪೊಲೀಸ್ ನ ಮ್ಯಾನಿಪುಲೇಟ್ ಮಾಡಕ್ ಟ್ರೈ ಮಾಡ್ತಾ ಇರ್ಬೋದು. ಸುರೇಂದರ್ ಕೋಹ್ಲಿ ಹೈಯರ್ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ದ ವೇ ದ ಕನ್ಫೆಷನ್ಸ್ ವೇರ್ ರೆಕಾರ್ಡೆಡ್, ಅಂದ್ರೆ ಲೀಗಲ್ ಪ್ರೊಸೀಜರ್ಸ್ ನ ಫಾಲೋ ಮಾಡ್ದಂಗೆನೆ ಸುರೇಂದರ್ ಕೋಹ್ಲಿನ ಪೊಲೀಸ್ ಇಟ್ಕೊಂಡಿದ್ರು. ಆದ್ರಿಂದ ವಿ ಕ್ಯಾನ್ ನಾಟ್ ಬಿಲೀವ್ ಆಲ್ ದಿ ಎವಿಡೆನ್ಸ್ ರೆಕಾರ್ಡ್ ಮಾಡಿರೋದು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿನ ಅಕ್ವಿಟ್ ಮಾಡ್ತಾರೆ. This is the sad reality of our society. As of now, 2025 ಅಲ್ಲಿ ಸುರೇಂದರ್ ಕೋಹ್ಲಿ is not in jail anymore. ಇಷ್ಟು ವರ್ಷ ವ್ಯಕ್ತಿ ಜೈಲಲ್ಲಿ ಇದ್ದಿದ್ದು ಓನ್ಲಿ ಬಿಕಾಸ್ ಆಫ್ ಒನ್ ರೀಸನ್, ಬಿಕಾಸ್ ದ ಜುಡಿಷಿಯಲ್ ಟ್ರಯಲ್ ಸಿಸ್ಟಮ್ ವಾಸ್ ಫಾರ್ ದಿಸ್ ಲಾಂಗ್. ಇನ್ನೊಂದು ಡಿಸ್ಟರ್ಬಿಂಗ್ ಪಾರ್ಟ್ ಏನಂದ್ರೆ, ಎಷ್ಟೊಂದು ಫ್ಯಾಮಿಲೀಸ್ ತಂದೆ ತಾಯಿ ಹೆಲ್ಪ್ ಕೇಳ್ತಾ ಇದ್ರು, ನಮ್ಮ ಮಕ್ಕಳಿಲ್ಲ, ನಮ್ಮ ಮಕ್ಕಳು ಲಾಪತ್ತೆ ಆಗ್ತಿದ್ದಾರೆ ಅಂತ. ಬಟ್ ದೇರ್ ವಾಸ್ ನೋಬಡಿ ಟು ಲಿಸನ್ ಟು ದೆಮ್. अब हम लोग तो कोर्ट पे बहुत भरोसा करे थे. अब हम लोग गरीब आदमी, हम लोग क्या कर सकते हैं. हम लोग तो भरोसा था कि हाँ फांसी का डर, पहले बोले थे कोर्ट कि हाँ दोषी है, अब उसको बरी कर रहे हैं. अब लोग हमारे सबके पैसे होता पास में तो हम लोग फिर से जाते करते. ಅಂಡ್ ಸತ್ಯ ಆಚೆ ಬರೋ ಅಷ್ಟೊತ್ತಿಗೆ ಇಟ್ ವಾಸ್ ಟೂ ಲೇಟ್. ಇವತ್ತು ಹೌಸ್ ಆಫ್ ಹಾರರ್ಸ್ ನಿತಿಹಾರಿ ಕೇಸ್ ಭಾರತದ ಒನ್ ಆಫ್ ದ ಡಾರ್ಕೆಸ್ಟ್ ಚಾಪ್ಟರ್ಸ್ ಅಂತ ಹೇಳ್ಬೋದು. ದಿಸ್ ಇಸ್ ದಿ ಎಂಡ್ ಆಫ್ ದ ಪಾಡ್ಕಾಸ್ಟ್. ಮುಂದೆ ಇನ್ನೊಂದು ಎಪಿಸೋಡ್ ಜೊತೆ, ಇನ್ನೊಂದು ಕ್ರೈಮ್ ಸ್ಟೋರಿ ಜೊತೆ ಬರ್ತೀನಿ. ಈ ಥರ ಘಟನೆಗಳು ನಿಮ್ಮ ಫ್ಯಾಮಿಲಿಗೆ ಎಚ್ಚರಿಕೆಗಾಗಿ ಅಂತ ಶೇರ್ ಮಾಡಬೇಕು ಅಂದರೆ ದಯವಿಟ್ಟು ಮಾಡಿ. ಆ್ಯಂಡ್ ಸ್ಟೇ ಸೇಫ್ ಗೈಸ್.